ತುಂಬಾ ಜನ ಇದನ್ನ ಯೂಸ್ ಮಾಡ್ತಾ ಇದ್ದೀರಾ. ಅಮೆಜಾನ್ ಅಲ್ಲಿ ಮೋರ್ ದೆನ್ 80,000 ಪೀಪಲ್ ಇದನ್ನ ಪರ್ಚೇಸ್ ಮಾಡಿದ್ದಾರೆ ಕೇವಲ 378 ರುಪೀಸ್ಗೆ, 378 ರೂಪಾಯಿಗೆ. ನಮಸ್ಕಾರ, ವೆಲ್ಕಮ್ ಟು ನೀಡ್ಸ್ ಅ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಲ್ಲಿ ಒಂದಿಷ್ಟು ಇಯರ್ಫೋನ್ಸ್ ಗಳನ್ನ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ನನ್ನ ಮುಂದೆ ಒಂದು 2 ವೈರ್ ಇಯರ್ಫೋನ್ಸ್ ಇದೆ, ಆಮೇಲೆ ಒಂದು ಏರ್ಬಡ್ ಇದೆ, ಅಂದ್ರೆ ಪವರ್ ಬಡ್ ಇದೆ, ಆಮೇಲೆ ನಿಮ್ಮ ಇಯರ್ಫೋನ್ಸ್ ಅನ್ನ ಪ್ರೊಟೆಕ್ಟ್ ಮಾಡಕ್ಕೆ ಒಂದು ಬೆಸ್ಟ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಇರುವಂತದ್ದು. ನೀವೇನಾದ್ರೂ ಒಂದು 500 ರೂಪಾಯಿ ಒಳಗಡೆ ಅಥವಾ 400 ರೂಪಾಯಿ ಒಳಗಡೆ ಒಂದು ಬೆಸ್ಟ್ ಇಯರ್ಫೋನ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ, 1,000 ರೂಪಾಯಿ ಒಳಗಡೆ ಇರತಕ್ಕಂಥ ಒಂದು ಬೆಸ್ಟ್ ಇಯರ್ಫೋನ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ, ಆಮೇಲೆ ಒಂದು ಪ್ರೀಮಿಯಂ ಕ್ವಾಲಿಟಿ ಒಂದು ಏರ್ ಬಡ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ, ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದ್ರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಮೊದಲನೇದಾಗಿ ನಿಮ್ಮ ಒಂದು ಸಮಯವನ್ನ ನಾನು ಹಾಳು ಮಾಡಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ರೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಈ ಒಂದು ಪ್ರಾಡಕ್ಟ್ ನ ಒಂದು ಕಾಸ್ಟ್ ನಾನು ತಿಳಿಸ್ಬಿಡ್ತೀನಿ, ಏನ್ ಪ್ರೈಸ್ ಇದೆ ಒಂದು ಪ್ರಾಡಕ್ಟ್ ಅಂತ. ನೀವೇನಾದ್ರೂ ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಇಯರ್ಫೋನ್ಸ್ ಗಳನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಮೊದಲನೇದಾಗಿ ಒಂದು ಅಮೇಜ್ಫಿಟ್ ನ ಒಂದು ಪವರ್ ಬಡ್ ಬಗ್ಗೆ ತಿಳಿಸಬೇಕು ಅಂತಂದ್ರೆ, ಸೊ ಇದರ ಬೆಲೆ ನಿಮಗೆ 7,300 ರೂಪಾಯಿ ಆಗುತ್ತೆ. ಇದರಲ್ಲಿ ತುಂಬಾ ಫೀಚರ್ಸ್ ಇದೆ ಆಯ್ತಾ. ಒಂದು ಬೆಸ್ಟ್ ಕ್ವಾಲಿಟಿ, ಒಂದು ಪ್ರೀಮಿಯಂ ಕ್ವಾಲಿಟಿ ಪವರ್ ಬಡ್ ಅನ್ನ ಅಥವಾ ಏರ್ ಬಡ್ ಅನ್ನ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಬಗ್ಗೆ ನೋಡೋಣ. ಸೊ ಇದಾದ ನಂತರ ನೀವೇನಾದ್ರೂ 1,000 ರೂಪಾಯಿ ಒಳಗಡೆ ಒಂದು ಇಯರ್ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ, ಒಂದು 999 ನಿಮಗೆ ಒಂದು ಇಯರ್ಫೋನ್ ಸಿಗ್ತಾ ಇದೆ. ವೈರ್ ಇಯರ್ಫೋನ್ ಇದು, ಬಯೋಡೈನಮಿಕ್ ಬೀಟ್ ಬೈಡ್ ಅಂತ. ಸೊ ಇದು ನಿಮಗೆ 999 ಸಿಗ್ತಾ ಇದೆ. ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಬೋಟ್ ಬ್ರ್ಯಾಂಡ್ ಒಂದು ವೈರ್ ಇಯರ್ಫೋನ್ ಇದು. ಈ ಇಯರ್ಫೋನ್ ತುಂಬಾ ಜನ ಯೂಸ್ ಮಾಡ್ತಾ ಇದ್ದೀರಾ. ನೀವೇನಾದ್ರೂ ಒಂದು 400 ರೂಪೀಸ್ ಒಳಗಡೆ ನೋಡ್ತಾ ಇದ್ದೀರಾ ಒಂದು ಬೆಸ್ಟ್ ಇಯರ್ಫೋನ್ ಅನ್ನ, ಒಂದು ಬೆಸ್ಟ್ ಕ್ವಾಲಿಟಿ ಇಯರ್ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ನಿಮಗೆ 378 ರೂಪೀಸ್ ಅಥವಾ ಕೆಲವು ಸರಿ 399ಗೂ ಇದು ಸಿಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರಲ್ಲಿ ತುಂಬಾ ಫೀಚರ್ಸ್ ಇದೆ ಆಯ್ತಾ. ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ನಿಮ್ಮ ಹತ್ರ ಆಲ್ರೆಡಿ ಒಂದು ಇಯರ್ಫೋನ್ ಇತ್ತು ಅಂದ್ರೆ, ಒಂದು ವೈರ್ ಇಯರ್ಫೋನ್ ಇತ್ತು ಅಂತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ಒಂದು ಪೌಚ್ ಅಂತ ಹೇಳ್ಬೋದು, ಒಂದು ಕೇಸ್ ಅಂತ ಹೇಳ್ಬೋದು. ಇದನ್ನ ನೀವೇನಾದ್ರೂ ಔಟ್ಸೈಡ್ ಹೋಗ್ತಾ ಇದ್ದೀರಾ ಅಂತಂದ್ರೆ, ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನಿಮ್ಮ ವೈರ್ ಇಯರ್ಫೋನ್ ನೀವೇನಾದ್ರೂ ಜೇಬಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ಅದು ಬೇಗ ಹಾಳಾಗ್ಬಿಡುತ್ತೆ ಅಥವಾ ಕೊಳೆ ಆಗುತ್ತೆ. ಅದ್ರ ಬದಲಾಗಿ ಒಂದು ಕೇಸ್ ನಲ್ಲಿ ಇದನ್ನ ಇಟ್ಕೊಂಡ್ರಿ ಅಂತಂದ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ, ಆಮೇಲೆ ತುಂಬಾ ಪ್ರೊಟೆಕ್ಟಿವ್ ಆಗಿ ಇದು ಕೇಸ್ ಅದನ್ನ ಕಾಪಾಡುತ್ತೆ ಅಂತ ಹೇಳ್ಬೋದು. ಇದ್ರ ಬೆಲೆ ನಿಮಗೆ ಒಂದು 140 ರೂಪಾಯಿ ಆಗುತ್ತೆ. ಸೊ ಎಲ್ಲ ಒಂದು ಪ್ರಾಡಕ್ಟ್ ಅನ್ನ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮೊದಲು ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡೋ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ನೀವೇನಾದ್ರೂ ಹೊಸ ಇನ್ವೆಸ್ಟರ್ ಆಗಿದ್ರಿ ಅಂತಂದ್ರೆ ನಿಮ್ಮ ಸೇವಿಂಗ್ಸ್ ಜೊತೆ ನೀವು ಪ್ರಾಫಿಟ್ ಮೇಲೆ ಸಹಿತ ಥಿಂಕ್ ಮಾಡಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ. ಈ ಡಿಮ್ಯಾಟ್ ಅಕೌಂಟ್ ಅನ್ನ ಮೋತಿಲಾಲ್ ಓಸ್ವಾಲ್ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಆಗಿ ನಿಮಗೆ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ 0 ಅಕೌಂಟ್ ಮೇಂಟೆನೆನ್ಸ್ ಚಾರ್ಜ್ ಕೂಡ ಇರುತ್ತೆ. ಕಳೆದ 30 ವರ್ಷಗಳಿಂದ ಮೋತಿಲಾಲ್ ಓಸ್ವಾಲ್ ಕಂಪನಿ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಆಗಿರುವಂತದ್ದು. 10 ಲಕ್ಷ ಗ್ರಾಹಕರನ್ನ ಇವರು ಹೊಂದಿದ್ದಾರೆ. ಇವರು ನಿಮಗೆ ಪರ್ಸನಲ್ ಸ್ಟಾಕ್ ಅಡ್ವೈಸರ್ ಅನ್ನ ಕೊಡ್ತಾರೆ. ಯಾವ ಟೈಮ್ ನಲ್ಲಿ ಶೇರ್ಸ್ ನ ಬೈ ಮಾಡಬೇಕು, ಸೇಲ್ ಮಾಡಬೇಕು ಎನ್ನುವ ಮಾಹಿತಿ ನಿಮಗೆ ಕರೆಕ್ಟ್ ಆದ ಟೈಮ್ ಅಲ್ಲಿ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಮೋತಿಲಾಲ್ ಓಸ್ವಾಲ್ ಆಪ್ ಕೂಡ ಇರುವಂತದ್ದು. ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟ ಎಲ್ಲಾ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಸೀರೀಸ್ ಆಫ್ ಎಜುಕೇಶನ್ ವಿಡಿಯೋಸ್ ಗಳು ಸಹಿತ ನಿಮಗೆ ಅವೈಲೇಬಲ್ ಇರುವಂತದ್ದು. ಇದಲ್ಲದೆ 3,000 ರೂಪಾಯಿ ಡಿಸ್ಕೌಂಟ್ ಕೂಪನ್ಸ್ ಮೇಲೆ ನಿಮಗೆ ಸಿಗ್ತಾ ಇರುವಂತದ್ದು. 1,000 ರೂಪಾಯಿ ಬ್ರೋಕರೇಜ್ ಮೇಲೆ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಆಮೇಲೆ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡ್ಕೊಳ್ಳಕ್ಕೆ ಕೇವಲ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಇದ್ರೆ ಸಾಕು. ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಮೂಲಕ ನೀವು ಒಂದು ಈಸಿ ವೇದಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಓಕೆ, ಇವನ್ನೆಲ್ಲ ಪಕ್ಕಕ್ಕೆ ಇಡೋಣ, ಒಂದೊಂದಾಗಿ ನೋಡ್ತಾ ಬರೋಣ ಈಗ. ಸೊ ಮೊದಲೇದಾಗಿ ಒಂದು ಅಮೇಜ್ಫಿಟ್ ನ ಒಂದು ಪವರ್ ಬಡ್ ಆಯ್ತಾ. ಇದು ತುಂಬಾ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಒಂದು ವೈಟ್ ಕಲರ್ ನ ಒಂದು ಬಾಕ್ಸ್ ಇದು. ನೋಡ್ತಾ ಇದ್ರೆ ಒಂದು ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದೀನಿ. ತುಂಬಾ ಫೀಚರ್ಸ್ ಇದೆ ಇದರಲ್ಲಿ ಆಯ್ತಾ. 7,300 ರೂಪಾಯಿ ಅಂತಂದ್ರೆ ಅದಕ್ಕೆ ತಕ್ಕನಾಗ ಒಂದು ಫೀಚರ್ಸ್ ನಾವು ಇಲ್ಲಿ ನೋಡಬಹುದು. ಸೊ ನೋಡ್ತಾ ಇದ್ರೆ ಒಂದು ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮಗೆ ಇನ್ನೊಂದು ಬಾಕ್ಸ್ ಸಿಗುತ್ತೆ ವೈಟ್ ಕಲರ್. ಸೊ ಇದನ್ನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಏರ್ಬಡ್ ನ ಒಂದು ಕೇಸ್ ಸಿಗುತ್ತೆ ಆಯ್ತಾ. ಒಂದು ಪವರ್ ಬಡ್ ನ ಒಂದು ಕೇಸ್ ಸಿಗುತ್ತೆ. ಇದನ್ನ ಸೈಡ್ ಅಲ್ಲಿ ಇಡೋಣ. ಇದಾದ ನಂತರ ಈ ಒಂದು ಬಾಕ್ಸ್ ನಲ್ಲಿ ನಮಗೆ ಒಂದು ದೊಡ್ಡದಾದ ಒಂದು ಯೂಸರ್ ಮ್ಯಾನುವಲ್ ನಮಗೆ ಸಿಗುತ್ತೆ. ಸೊ ಇದನ್ನು ಪಕ್ಕಕ್ಕೆ ಇಡೋಣ. ಇದಾದ ನಂತರ ಈ ಒಂದು ಇಯರ್ಬಡ್ ಅನ್ನ ಚಾರ್ಜ್ ಮಾಡಕ್ಕೆ ಒಂದು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ ನೋಡಿ. ಒಂದು ಟೈಪ್ ಸಿ ಕೇಬಲ್ ಇದೆ. ಇದ್ರ ಜೊತೆಗೆ ಒಂದು 2 ಪೇರ್ ಎಕ್ಸ್ಟ್ರಾ ಇಯರ್ಬಡ್ಸ್ ನ ಕೊಟ್ಟಿದ್ದಾರೆ. ಸಾರಿ, ಒಂದು 3 ಪೇರ್ ಇಯರ್ಬಡ್ಸ್ ನ ಕೊಟ್ಟಿದ್ದಾರೆ. ಸೊ ಇವನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಈ ಒಂದು ಇಯರ್ಫೋನ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹೇಗಿದೆ ಕ್ವಾಲಿಟಿ ಅಂತ. ಓಕೆ, ನೋಡ್ತಾ ಇದ್ರೆ ಒಂದು ಚಿಕ್ಕದಾದ ಒಂದು ಕೇಸ್ ಇದಾಗಿರುವಂತದ್ದು ಅಮೇಜ್ಫಿಟ್ ನ ಒಂದು ಪವರ್ ಬಡ್ಸ್ ನ ಒಂದು ಕೇಸ್ ಇದು. ಈ ಕೇಸ್ ಒಳಗಡೆ
ಪವರ್ ಬಡ್ಸ್ ಅನ್ನ ಹಾಕಿದ್ದಾರೆ ನೋಡಿ, ನೋಡ್ತಾ ಇದ್ರ ಕೇಸ್ ಒಳಗಡೆ ಹಾಕಿದ್ದಾರೆ. ಇದು ರಿಚಾರ್ಜಬಲ್ ಕಿಟ್ ಆಯ್ತಾ, ಇದನ್ನ ಇದ್ರೊಳಗಡೆ ಹಾಕ್ಬಿಟ್ಟು ನಾವು ರಿಚಾರ್ಜ್ ಮಾಡ್ಬೋದು, ಇದನ್ನ ಚಾರ್ಜ್ ಮಾಡ್ಬೋದು. ಚಾರ್ಜ್ ಖಾಲಿ ಆದ್ಮೇಲೆ ಈ ಪವರ್ ಬಡ್ಸ್ ನ ಮೇಲ್ಗಡೆ ಭಾಗದಲ್ಲಿ ಇವ್ರು ಏರ್ ಹುಕ್ಸ್ ಅನ್ನು ಸಹಿತ ಕೊಟ್ಟಿದ್ದಾರೆ ನೋಡಿ. ನಾವು ಇದನ್ನ ಒಂಥರ ವಾಕಿಂಗ್ ಮಾಡುವಾಗ, ರನ್ನಿಂಗ್ ಮಾಡುವಾಗ ಏನಾದ್ರು ಕೆಳಗಡೆ ಬೀಳುತ್ತೆ ಅಂತ ನಮಗೆ ಭಯ ಅನಿಸ್ತು ಅಂತಂದ್ರೆ ಈ ಒಂದು ಏರ್ ಹುಕ್ಸ್ ಅನ್ನು ಹಾಕೊಂಡು ಸಹಿತ ಇದನ್ನ ಯೂಸ್ ಮಾಡಬಹುದು. ಸೊ ಇದರಲ್ಲಿ 7,300 ರೂಪಾಯಿ ಕೊಡ್ತಾ ಇದೀವಿ ಅಂತಂದ್ರೆ ಏನೆಲ್ಲ ಒಂದು ಫೀಚರ್ಸ್ ಇದೆ ಈ ಒಂದು ಪವರ್ ಬಡ್ಸ್ ನಲ್ಲಿ ಅಂತ ನೀವು ಕೇಳಬಹುದು. ಸೊ ಮೊದಲೇದಾಗಿ ಒಂದು ಹಾರ್ಟ್ ರೇಟ್ ಮಾನಿಟರ್ ಮಾಡುತ್ತೆ ಆಯ್ತಾ. ಈ ಒಂದು ಇಯರ್ಬಡ್ ನಾವು ಕಿವಿಲಿ ಹಾಕೊಂಡು ಸಾಂಗ್ಸ್ ಗಳನ್ನ ಕೇಳುವಾಗ ಅಥವಾ ನಾವು ವಾಕಿಂಗ್ ಮಾಡುವಾಗ ನಮ್ಮೊಂದು ಹಾರ್ಟ್ ರೇಟ್ ಮಾನಿಟರ್ ಮಾಡ್ತಾ ಇರುತ್ತೆ ಇದು. ಆಮೇಲೆ ಇದರಲ್ಲಿ ಬೆಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ, ಮ್ಯಾಗ್ನೆಟಿಕ್ ಏರ್ ಹುಕ್ಸ್ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಸುಪೀರಿಯರ್ ಸೌಂಡ್ ಕ್ವಾಲಿಟಿ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಬೆಸ್ಟ್ ಕ್ವಾಲಿಟಿ ಸೌಂಡ್ ಅನ್ನ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಡೀಸೆಂಟ್ ಬ್ಯಾಸ್ ಎಫೆಕ್ಟ್ ಇದರಲ್ಲಿ ಇದೆ. ಆಮೇಲೆ ಒಂದು ಬೆಸ್ಟ್ ಮ್ಯೂಸಿಕ್ ಅನ್ನ ನಾವು ಇದರಲ್ಲಿ ಎಂಜಾಯ್ ಮಾಡಬಹುದು. ನಾವು ಅಪ್ ಟು 3-4 ಅವರ್ಸ್ ವರೆಗೂ ಇದನ್ನ ಹಾಕೊಂಡು ನಾವು ಯೂಸ್ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿ ಪೇನ್ ಬರಲ್ಲ ಕಿವಿಗೆ. ತುಂಬಾ ನೀಟಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ. ನೀವು ಇದನ್ನ ಒಂದ್ಸರಿ ಕಂಪ್ಲೀಟ್ ಆಗಿ ಚಾರ್ಜ್ ಮಾಡಿದ್ರೆ ಅಂತಂದ್ರೆ ಒಂದು 24 ಅವರ್ಸ್ ಕಂಟಿನ್ಯೂಸ್ ಆಗಿ ನೀವು ಆರಾಮಾಗಿ ಯೂಸ್ ಮಾಡಬಹುದು. ಬಟ್ ನಾನ್ ಟೆಸ್ಟ್ ಮಾಡಿರೋ ಪ್ರಕಾರ ಒಂದು 15 to 18 ಅವರ್ಸ್ ಬರುತ್ತೆ ಅಂತ ನನಗೆ ಅನ್ಸುತ್ತೆ ಇದು. ಅಷ್ಟೇ ಅಲ್ಲದೆ ಇದರಲ್ಲಿ ನಾಯ್ಸ್ ರಿಡಕ್ಷನ್ ಕೂಡ ಇರುವಂತದ್ದು. ನೀವು ಕಾಲ್ಸ್ ಅಲ್ಲಿ ಮಾತಾಡುವಾಗ ನಾಯ್ಸ್ ರಿಡಕ್ಷನ್ ಕೂಡ ಇದರಲ್ಲಿ ಇರುವಂತದ್ದು. ತುಂಬಾ ನೀಟಾಗಿ ಒಂದು ಬೆಸ್ಟ್ ವಾಯ್ಸ್ ಅನ್ನ ಅಪೋಸಿಟ್ ಪರ್ಸನ್ ಗೆ ಇದು ಕೇಳಿಸುತ್ತೆ. ತುಂಬಾ ಚೆನ್ನಾಗಿದೆ. ಓವರ್ ಆಗಿ ಹೇಳಬೇಕು ಅಂತಂದ್ರೆ ನೀವೇನಾದ್ರೂ ಒಂದು ಪ್ರೀಮಿಯಂ ಕ್ವಾಲಿಟಿ ಇಯರ್ ಬಡ್ ಅಥವಾ ಪವರ್ ಬಡ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ಕೂಡ ನಿಮ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ, ನೆಕ್ಸ್ಟ್ ನೀವೇನಾದ್ರೂ ಒಂದು 999 ಅಲ್ಲಿ 1,000 ರೂಪಾಯಿ ಒಳಗಡೆ ಏನಾದ್ರೂ ಒಂದು ಇಯರ್ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಒಂದು ಬಯೋಡೈನಮಿಕ್ ಬೀಟ್ ಬೈಡ್ ಅಂತ ಒಂದು ಇಯರ್ಫೋನ್ ಇದೆ. ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ, ಇದನ್ನ ಓಪನ್ ಮಾಡೋಣ ಬಾಕ್ಸ್ ನ. ಈ ಒಂದು ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಇಯರ್ಫೋನ್ ಸಿಗುತ್ತೆ. ಇಯರ್ಫೋನ್ ಆದ ನಂತರ ಒಂದು ನೆಕ್ಸ್ಟ್ ಒಂದು 2 ಪೇರ್ ಎಕ್ಸ್ಟ್ರಾ ಇಯರ್ಬಡ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಬಿಟ್ರೆ ಈ ಒಂದು ಬಾಕ್ಸ್ ನಲ್ಲಿ ಮತ್ತೇನು ಇಲ್ಲ ಅಂತ ಹೇಳ್ಬೋದು. ಓಕೆ, ನೋಡ್ತಾ ಇದ್ದೀರಾ ಇಯರ್ಫೋನ್ ಸಾಫ್ರಾನ್ ಕಲರ್ ನಲ್ಲಿ ಇದೆ. ಮೊದಲನೇದಾಗಿ ಒಂದು ಇಯರ್ಫೋನ್ ಒಂದು ವೈರ್ ಎಷ್ಟು ಲೆಂತ್ ಇದೆ ಅಂತ ನೋಡೋದಾದ್ರೆ 1.25 ಮೀಟರ್ ಅಂತ ಹೇಳ್ಬೋದು. 1.25 ಮೀಟರ್ ಲೆಂತ್ ಇದೆ ಇದು. ಸೊ ಇನ್ನು ನೆಕ್ಸ್ಟ್ ಈ ಇಯರ್ಫೋನ್ ನ ಒಂದು ವೈರ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಒಂದು ಬೆಸ್ಟ್ ಕ್ವಾಲಿಟಿ ಒಂದು ವೈರ್ ಅನ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. 3.5 mm ಆಡಿಯೋ ಜಾಕ್ ಇರುವಂತದ್ದು, ಗೋಲ್ಡ್ ಪ್ಲೇಟೆಡ್ ಇದೆ ನೋಡಿ. ಸೊ ಇದನ್ನು ಬಿಟ್ಟರೆ ನೆಕ್ಸ್ಟ್ ಡ್ರೈವರ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸೊ ಲೆಫ್ಟ್ ಮತ್ತು ರೈಟ್ ಅಂತ ಒಂದು ಡ್ರೈವರ್ಸ್ ಮೇಲೆ ಮೆನ್ಷನ್ ಮಾಡಿದ್ದಾರೆ. ಲೆಫ್ಟ್ ಡ್ರೈವರ್ ಮೇಲೆ ಬಯೋಡೈನಮಿಕ್ ಅಂತ ಬ್ರ್ಯಾಂಡಿಂಗ್ ಮೆನ್ಷನ್ ಮಾಡಿದರೆ, ರೈಟ್ ನಲ್ಲಿ ಅವರೊಂದು ಲೋಗೋನ ಇದರಲ್ಲಿ ಮೆನ್ಷನ್ ಮಾಡಿರುವಂತದ್ದು. ವೈರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಇದರ ಒಂದು ಸೌಂಡ್ ಕ್ವಾಲಿಟಿನ ಬಗ್ಗೆ ಹೇಳಬೇಕು ಅಂತಂದ್ರೆ ಸೊ ನಾನು ಇದನ್ನ 2 days ಇಂದ ಯೂಸ್ ಮಾಡಿದ್ದೀನಿ ಆಯ್ತಾ. ನಿಮಗೆ ಇದರ ಸೌಂಡ್ ಕ್ವಾಲಿಟಿನ ತಿಳಿಸ್ಬೇಕು ಅಂತಾನೆ ಯೂಸ್ ಮಾಡಿರೋದು. ಇದರಲ್ಲಿ ನಮಗೆ ಒಂದು ಬೆಸ್ಟ್ ಬೇಸ್ ಎಫೆಕ್ಟ್ ಬರುತ್ತೆ. ಆಮೇಲೆ ಒಂದು ಡೀಸೆಂಟ್ ಸೌಂಡ್ ಬರುತ್ತೆ ಆಯ್ತಾ. ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಒಂದು ಬೆಸ್ಟ್ ಸೌಂಡ್ ಕ್ವಾಲಿಟಿ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇಲ್ಲಿ ನನಗೆ ಈ ಒಂದು ಇಯರ್ಫೋನ್ ಅಲ್ಲಿ ಏನು ಇಷ್ಟ ಆಗಲಿಲ್ಲ ಅಂತಂದ್ರೆ ಇದರಲ್ಲಿ ಮೈಕ್ ಇಲ್ಲ ಆಯ್ತಾ. ಸೊ ನೋಡ್ತಾ ಇದ್ರೆ ಕಾಲ್ಸ್ ಅನ್ನ ಪಿಕ್ ಮಾಡಕ್ಕೆ ಯಾವುದೇ ಒಂದು ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ. ಸೊ ಅಂದ್ರೆ ಇದರಲ್ಲಿ ಜಸ್ಟ್ ಇದು ನಾವು ಇಯರ್ಫೋನ್ ಆಗಿದ್ದ ಯೂಸ್ ಮಾಡಬಹುದು. ಜಸ್ಟ್ ಸಾಂಗ್ಸ್ ಗಳನ್ನ ಕೇಳ್ತೀವಿ ಅಂತಂದ್ರೆ, ಮೂವೀಸ್ ಗಳನ್ನ ನೋಡ್ತೀವಿ ಅಂತಂದ್ರೆ ಮಾತ್ರ ಇದನ್ನ ಯೂಸ್ ಮಾಡಬಹುದು. ಇದರಲ್ಲಿ ಕಾಲ್ಸ್ ತಗೊಳ್ಳೋ ಆಪ್ಷನ್ ಇಲ್ಲ, ಇದರಲ್ಲಿ ಮೈಕ್ ಇಲ್ಲ ಇದರಲ್ಲಿ. ಸೊ ನೀವೇನಾದ್ರೂ ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಸೌಂಡ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದ್ರೆ, ಬೇಸ್ ಎಫೆಕ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತಂದ್ರೆ ಸೊ ಈ ಒಂದು ಇಯರ್ಫೋನ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಟ್ ಸ್ಟಿಲ್ ಥಿಂಕ್ ಮಾಡಿ ಒಂದ್ಸಾರಿ 999 ಕೊಟ್ಟರು ಸಹಿತ ಇದರಲ್ಲಿ ಮೈಕ್ ಇಲ್ಲದೆ ಇರೋದು ನನಗೆ ಇಷ್ಟೊಂದು ಕೊಡ್ಬೇಕಾ ಅಂತ ನನಗೆ ಅನಿಸ್ತು. ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಒಂದು ಯೂನಿವರ್ಸಲ್ ಆಗಿರ್ತಕ್ಕಂಥ ಒಂದು ಇಯರ್ಫೋನ್ ಆಯ್ತಾ. ತುಂಬಾ ಜನ ಇದನ್ನ ಯೂಸ್ ಮಾಡ್ತಾ ಇದ್ದೀರಾ. ಅಮೆಜಾನ್ ಅಲ್ಲಿ ಮೋರ್ ದೆನ್ 80,000 ಪೀಪಲ್ ಇದನ್ನ ಪರ್ಚೇಸ್ ಮಾಡಿದ್ದಾರೆ. ಕೇವಲ 378 ರುಪೀಸ್ಗೆ, 378 ರೂಪಾಯಿಗೆ. ಕೆಲವು ಸರಿ 400 ರೂಪಾಯಿನ ಆಗುತ್ತೆ ಇದು. ಸೊ ಈ ಒಂದು ಇಯರ್ಫೋನ್ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತಂದ್ರೆ ಈ ಒಂದು ಇಯರ್ಫೋನ್ ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ನಮಗೆ ಮೊದಲೇದಾಗಿ ಒಂದು ಇಯರ್ಫೋನ್ ಕಾಣಿಸ್ಕೊಳ್ಳುತ್ತೆ. ಸೊ ಇದಾದ ನಂತರ ಒಂದು ಪೌಚ್ ಕಾಣಿಸ್ಕೊಳ್ಳುತ್ತೆ, ಒಂದು ಬ್ಲ್ಯಾಕ್ ಕಲರ್ನ ಒಂದು ಪೌಚ್ ಇದು. ಸೊ ಇದಾದ ನಂತರ ಒಂದು ಪ್ರಾಡಕ್ಟ್ನ ಒಂದು ವಾರಂಟಿ ಕಾರ್ಡ್ ಮತ್ತೆ ಒಂದು ಇಂಟ್ರೊಡಕ್ಷನ್ ಕಾರ್ಡ್ ಅನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಒಂದು 2 ಪೇರ್ ಎಕ್ಸ್ಟ್ರಾ ಇಯರ್ಬಡ್ಸ್ ಇಲ್ಲಿ ಕೊಟ್ಟಿರುವಂತದ್ದು. ಸೊ ನೋಡ್ತಾ ಇದ್ರೆ ಕೇವಲ 378 ರೂಪಾಯಿ ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ ನೋಡಿ. ಸೊ ನಂಗೆ ತುಂಬ ವಂಡರ್ ಆಯಿತು, ಇಷ್ಟು ಕಡಿಮೆ ಬೆಲೆಗೆ ಒಂದು ಬೆಸ್ಟ್ ಕ್ವಾಲಿಟಿ ಇಯರ್ಫೋನ್ ಜೊತೆಗೆ ಒಂದು ಪೌಚ್ ಸಹಿತ ಕೊಟ್ಟಿದ್ದಾರೆ. 1 ವರ್ಷ ವಾರಂಟಿ ಬೇರೆ ಇದೆ. ಇದಾದ ನಂತರ ಎಕ್ಸ್ಟ್ರಾ 2 ಪೇರು ಒಂದು ಬಡ್ಸ್ ಅನ್ನು ಸಹಿತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ರೆ ಮೊದಲೇದಾಗಿ ಒಂದು ವೈರ್ ಲೆಂತ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇದು ಕೂಡ 1.25 ಮೀಟರ್ ಲೆಂತ್ ಇರುವಂತದ್ದು, 1.25 ಮೀಟರ್ ಇದೆ ಇದು. ಸೊ ಇನ್ನು ಇದರ ಒಂದು ವೈರ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸೊ ಇಲ್ಲಿ ಸಹಿತ ನಾವು ಒಂದು ಬೆಸ್ಟ್ ಕ್ವಾಲಿಟಿ ಒಂದು ವೈರ್ ಅನ್ನ ನಾವು ನೋಡ್ತಾ ಇದ್ದೀವಿ. 3.5 mm ಆಡಿಯೋ ಜಾಕ್ ಇದೆ. ಆಮೇಲೆ ಇದೇನು ಡ್ರೈವರ್ಸ್ ಏನಿದೆ, ಡ್ರೈವರ್ಸ್ ಮೇಡಪ್ ಆಫ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು. ಸೊ ಇವನ್ ಅದು ಕೂಡ ಪ್ಲಾಸ್ಟಿಕ್, ಬಟ್ ಈ ಪ್ಲಾಸ್ಟಿಕ್ ಸ್ವಲ್ಪ ನಮಗೆ ಒಂದು ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಅಂತ ಅನ್ಸುತ್ತೆ. ಬಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಇದು ಆಸಮ್ ಅಂತ ಹೇಳ್ಬೋದು. ಓಕೆ, ಈ ಒಂದು ಡ್ರೈವರ್ಸ್ ಮೇಲೆ ಸಹಿತ ಲೆಫ್ಟ್ ಮತ್ತು ರೈಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಈಸಿ ಆಗ್ಲಿ ಇದನ್ನ ಹಾಕೊಳ್ಳೋಕೆ ಅಂತ. ಸೊ ಇದರ ಒಂದು ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಎಫೆಕ್ಟ್ ಬಗ್ಗೆ
ಅದಕ್ಕಿಂತ ಮೊದಲು. ಸೊ ಈ ಇಯರ್ಫೋನ್ ಅಲ್ಲಿ ನಾವು ಆರಾಮಾಗಿ ಕಾಲ್ಸ್ ಅನ್ನು ಸಹಿತ ತಗೋಬಹುದು. ನೋಡ್ತಾ ಇದ್ರೆ ಒಂದು ಬಟನ್ ಇದೆ, ಕಾಲ್ಸ್ ನ ಪಿಕ್ ಮಾಡಕ್ಕೆ ಬಟನ್ ಇದೆ, ಪಾಸ್ ಬಟನ್ ಅಂತ ಹೇಳ್ಬೋದು. ಆಮೇಲೆ ಒಂದು ಮೈಕ್ರೋಫೋನ್ ಹೋಲ್ ಕೂಡ ಇಲ್ಲಿ ಇರುವಂತದ್ದು. ಸೌಂಡ್ ಕ್ವಾಲಿಟಿ ಟೆಸ್ಟ್ ಮಾಡೋದಾದ್ರೆ ನೋಡ್ತಾ ಇದ್ರ ನಾನು ಒಂದೇ ಸಾಂಗ್ ನ ಎಲ್ಲಾ ಇಯರ್ಫೋನ್ಸ್ ಗಳನ್ನ ಹಾಕ್ಬಿಟ್ಟು ನಾನು ನೋಡಿದಾಗ ಸೊ ಈ ಇಯರ್ಫೋನ್ ಅಲ್ಲಿ ಸಹಿತ ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಸೌಂಡ್ ಎಫೆಕ್ಟ್ ನಂಗೆ ಬರುತ್ತೆ ಅಂತ ಅನಿಸ್ತು. ಬಟ್ ಇಲ್ಲಿ ನಮ್ಗೆ ಏನ್ ಗೊತ್ತಾ, ಈ ಪ್ರೈಸ್ ತಕ್ಕಂಗೆ ಸೌಂಡ್ ಕ್ವಾಲಿಟಿ ಮತ್ತು ಬ್ಯಾಸ್ ಎಫೆಕ್ಟ್ ಇರುತ್ತೆ. ಸೊ ಇದರಲ್ಲಿ ಬ್ಯಾಸ್ ಎಫೆಕ್ಟ್ ಸೌಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬಟ್ ನನಗೆ ಈ ಇಯರ್ಫೋನ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಕ್ವಾಲಿಟಿ ಇದು ಚೆನ್ನಾಗಿದೆ ಅನ್ನಿಸ್ತು, ಅಂದ್ರೆ ಡೀಸೆಂಟ್ ಕ್ವಾಲಿಟಿ. ನೀವು ಒಂದಿಷ್ಟು ಇಯರ್ಫೋನ್ಸ್ಗಳನ್ನ ಟ್ರೈ ಮಾಡಿ ನೋಡಿ, ನಿಮ್ಗೆ ಅದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ಪ್ರೈಸ್ ರೇಂಜಲ್ಲಿ ಇದು ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಸ್ಟಿಲ್ ಇದಕ್ಕೆ ಕಂಪೇರ್ ಮಾಡಿದಾಗ ಇದರಲ್ಲಿ ಸೌಂಡ್ ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಇದರಲ್ಲಿ ಕಾಲ್ಸ್ ತಗೊಳಕ್ ಬರಲ್ಲ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದೆ. ಸೊ ಓವರ್ ಆಗಿ ಈ ಇಯರ್ಫೋನ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದನ್ನ ನೀವು ಏನಾದ್ರು ಒಂದು ಕಡಿಮೆ ಬಜೆಟ್ ನಲ್ಲಿ ಒಂದು 400 ರೂಪೀಸ್ ಒಳಗಡೆ ಒಂದು ಲಾಂಗ್ ಟೈಮ್ ಯೂಸ್ ಮಾಡ್ತಕ್ಕಂಥ ಒಂದು ಇಯರ್ಫೋನ್ ಅನ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಇದು ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಓಕೆ, ಇದನ್ನ ಸೈಡಲ್ಲಿ ಇಡೋಣ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಒಂದು ಕೇಸ್ ಇದೆ ನೋಡಿ. ಇದು ಇಯರ್ಫೋನ್ ಎಲ್ಲ ಆಯ್ತಾ, ಜಸ್ಟ್ ಕೇಸ್ ಇದು. ಅಂದರೆ ನೀವು ನಿಮ್ಮ ಹತ್ರ ಆಲ್ರೆಡಿ ಇಯರ್ಫೋನ್ಸ್ ಇತ್ತು ಅಂತಂದರೆ, ನೀವು ಟ್ರಾವೆಲ್ ಮಾಡ್ತೀರಾ ಅಂತಂದರೆ ನಿಮ್ಮ ಇಯರ್ಫೋನನ್ನು ತುಂಬ ಚೆನ್ನಾಗಿ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ನೋಡ್ತಾ ಇದ್ದೀರಾ, ಒಂಥರ ನೋಡೋಕ್ಕೆ ಲೆದರ್ ಲುಕ್ ಇದೆ. ಲೆದರ್ ಏನಲ್ಲ ಇದು. ಇದನ್ನ ನೀಟಾಗಿ ರೀತಿ ಓಪನ್ ಮಾಡಿದರೆ ನಮಗೆ ಒಳಗಡೆ ನಮ್ಮ ಇಯರ್ಫೋನ್ಸ್ಗಳನ್ನು ಇದರಲ್ಲಿ ಹಾಕ್ಬೋದು. ಆಮೇಲೆ ಮೇಲ್ಗಡೆ ಎಕ್ಸ್ಟ್ರಾ ಇಯರ್ಬಡ್ಸ್ನ ಇಟ್ಕೊಳ್ಳೋಕ್ಕೆ ಆಪ್ಷನ್ ಕೂಡ ಇದೆ. ಇಯರ್ಬಡ್ಸ್ನ ಇದ್ರ ಜೊತೆ ಹಾಕಿ ನೀವು ಟ್ರಾವೆಲ್ ಮಾಡೋಕೆ ಇಟ್ಕೊಂಡ್ರಿ ಅಂತಂದರೆ, ಇನ್ ಕೇಸ್ ನಿಮ್ಮ ಹೆಡ್ಫೋನಲ್ಲಿ ಇರ್ತಕ್ಕಂಥ ಇಯರ್ಬಡ್ ಮಿಸ್ ಆಯ್ತು ಅಂದ್ರೂ ಕೂಡ ನೆಕ್ಸ್ಟ್ ಕಂಫರ್ಟಬಲ್ ಇಯರ್ಬಡ್ ಅನ್ನು ಇದ್ರ ಜೊತೆ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಎಲ್ಲ ಒಂದು ಪ್ರಾಡಕ್ಟ್ ಲಿಂಕ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಬೈ ಮಾಡ್ಬೋದು. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.